ಫ್ಲೋರೈಡ್ ಯುಕ್ತ ನೀರು ಸೇವಿಸಿ ಒಂದೇ ಗ್ರಾಮದ 20ಕ್ಕೂ ಹೆಚ್ಚು ಮಂದಿ ಪ್ಯಾರಲೈಸಿಸ್ಗೆ ತುತ್ತಾಗಿರುವ ಆತಂಕಕಾರಿ ಮಾಹಿತಿ ಹಾಸನ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ಚನ್ನರಾಯಪಟ್ಟಣ ತಾಲೂಕಿನ ನೇರಲಕೆರೆ ಗ್ರಾಮದಲ್ಲಿ 120 ಮನೆಗಳಿದ್ದು 500ಕ್ಕೂ ಹೆಚ್ಚು ಜನ ವಾಸ ಮಾಡ್ತಿದ್ದಾರೆ. ಗ್ರಾಮದ ಬಹುತೇಕ ಮನೆಗಳಲ್ಲಿ ಜನರು ಕಾಲು ನೋವು, ಮಂಡಿ ನೋವಿನಿಂದ ಬಳಲುತ್ತಿದ್ದಾರೆ. ಇಷ್ಟೊಂದು ಜನರು ಪ್ಯಾರಲಿಸಿಸ್ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವುದು ಗ್ರಾಮದ ಜನರನ್ನು ಆತಂಕಕ್ಕೀಡು ಮಾಡಿದೆ. ಕೇವಲ ವಯಸ್ಸಾದವರು ಮಾತ್ರವಲ್ಲದೆ ಹದಿಹರೆಯದವರು ಕೂಡ ವಿಚಿತ್ರ ಕಾಯಿಲೆಗೆ ತುತ್ತಾಗಿದ್ದಾರೆ. ನೇರಲಕೆರೆ ಗ್ರಾಮ ಸೇರಿದಂತೆ ಈ ಭಾಗದವರಿಗೆ ಪರಿಶುದ್ಧ ಕುಡಿಯುವ ನೀರು ಸಿಗದೆ ಫ್ಲೋರೈಡ್ ನೀರು ಸೇವನೆಯಿಂದಾಗಿ ಈ ಎಲ್ಲ ಸಮಸ್ಯೆಗಳು ತಲೆದೋರಿದೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಜಿಲ್ಲಾಡಳಿತ ಗಮನ ಹರಿಸ್ತಿಲ್ಲ ಎಂಬುದು ನೊಂದವರ ಆರೋಪ. ಇದು ಹಾಸನದಲ್ಲಿ ಒಂದೇ ಗ್ರಾಮದಲ್ಲಿ 20 ಮಂದಿಗೆ ಪಾರ್ಶ್ವವಾಯು ರೋಗಕ್ಕೆ ತುತ್ತಾದಂತಹ ಒಂದು ದಾರುಣ ಘಟನೆ ಅಂತಲೇ ಹೇಳ್ಬೋದು. ಫ್ಲೋರೈಡ್ ಯುಕ್ತ ನೀರು ಸೇವನೆಯಿಂದ ಈ ಘಟನೆ ಸಂಭವಿಸಿದೆ ಅಂತ ಹೇಳ್ಬೋದು. ಕಾಲು ನೋವು, ಮಂಡಿ ನೋವಿನಿಂದ ಇಲ್ಲಿನ ಜನರು ಬಳಲುತ್ತಿದ್ದಾರೆ. ಸುಮಾರು 20 ಜನ, ಒಂದೇ ಗ್ರಾಮದ 20 ಜನ ಈ ರೀತಿಯ ಸಮಸ್ಯೆಯಿಂದ ಬಳಲುತ್ತಿರುವುದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ ಅಂತಲೇ ಹೇಳ್ಬೋದು. ಈ ಕುರಿತಾಗಿ ಮಾತನಾಡೋದಕ್ಕೆ ಆ ಗ್ರಾಮದ ಗ್ರಾಮಸ್ಥರಾದಂಥ ಇಂದ್ರಜಿತ್ ನಮ್ಮ ಹಾಸನ ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಇಂದ್ರಜಿತ್, ನಮಸ್ಕಾರ. ಇಂದ್ರಜಿತ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ ನಿಮಗೆ? ಓಕೆ, ಅವರೊಂದಿಗೆ ನಾನು ಮತ್ತೆ ಸಂಪರ್ಕವನ್ನು ಮಾಡ್ತೀನಿ. ಇದೇ ವಿಚಾರವಾಗಿ ನಿನ್ನೆ ಹಾಸನದ DHO ಅವರೊಂದಿಗೆ ಕೂಡ ನಾವು ಮಾತನಾಡಿದ್ವಿ. ಅವರು ಈಗಾಗಲೇ ನೀರಿನ ಸ್ಯಾಂಪಲನ್ನು ನಾವು ತೆಗೆದುಕೊಂಡಿದ್ದೀವಿ, ಅದನ್ನು ಕಳಿಸಿದ್ದೀವಿ. ಅಲ್ಲಿ ಏನಾದ್ರು ಇಲ್ಲಿ ಇದರಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇದೆ ಅಂತ ಕಂಡು ಬಂದರೆ ಅದಕ್ಕೆ ಒಂದು ತಕ್ಕ ಪರಿಹಾರವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಒಬ್ಬ ಆರೋಗ್ಯಾಧಿಕಾರಿಯಾಗಿ ಈ ಒಂದು ಜಿಲ್ಲೆಯಲ್ಲಿ ಅಥವಾ ಈ ಒಂದೇ ಗ್ರಾಮದಲ್ಲಿ ಇಷ್ಟು ದೊಡ್ಡ ಸಮಸ್ಯೆ ಆದಾಗ ಗಂಭೀರವಾಗಿ ಪರಿಗಣಿಸಬೇಕಿತ್ತು. ಅವರು ಹೇಳುವ ಪ್ರಕಾರ ನಿನ್ನೆ ಯಾವುದೇ ದೂರು ಬಂದಿರಲಿಲ್ಲ. ನಿನ್ನೆ ದೂರು ಬಂದಿದೆ, ಇಮಿಡಿಯೇಟಾಗಿ ನಾವು ಅದಕ್ಕೆ ಸ್ಪಂದಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಜಿಲ್ಲಾ ಆರೋಗ್ಯ ಇಲಾಖೆ ಈ ಗ್ರಾಮವನ್ನು ಕಡೆಗಣಿಸ್ತಾ ಇದೆ ಅನ್ನುವಂಥದ್ದು ಆ ಗ್ರಾಮಸ್ಥರ ಮಾತು. ಕರ್ಕೊಂಬನ್ನಿ. ನನಗನ್ಸಿದ ಪ್ರಕಾರ 99 ಭಾಗ ನೀರಿನಿಂದ ಅಂತಲೇ ಅನಿಸೋದು. ಯಾಕೆಂದರೆ ನಾವು ಕುಡಿಯೋ ನೀರಿದೆಯಲ್ಲ, ಅವು ಬೆಳಗ್ಗೆ ಕಲೆಕ್ಟ್ ಮಾಡಿ ಸಂಜೆ ಅಥವಾ ಅದ ನಂತರದ ಬೆಳಗಿನ ದಿವಸ ಉಪಯೋಗಿಸಿದ್ರೆ ಪೂರ ಎಲ್ಲ ಸಂಪೂರ್ಣ ವಾಸನೆ ಬರ್ತದೆ. ಮತ್ತು ಅದು ಎಲ್ಲ ಈ ಬಿಸಿ ಕಾಯಿಸಿದ್ರೆ, ನಾವೀಗೆಲ್ಲ ಕಾಯಿಸಿ ನೀರು ಕುಡಿಯೋದು, ಆ ಚಕ್ಕೆ ಥರ ಬಿಳಿ ಚಕ್ಕೆ ಥರ ಬರುತ್ತೆ. ಈಗ ಒಂದು 25 ಜನಕ್ಕೆ ತೊಂದರೆ ಆಗಿದೆ ಸರ್. ಎಲ್ಲರಿಗೂ ಲಕ್ ಹೊಡೆದಿದೆ, 25 ಜನಕ್ಕೂ ಲಕ್ ಹೊಡೆದಿದೆ. ಒಂದು 3-4 ಜನ 4-5 ಜನ ಬೆಡ್ಡಲ್ಲಿದ್ದಾರೆ. ಅದು ಯಾತನ ಸಮಸ್ಯೆ ಅಂತ ನಾವು 90% ನೀರಿನ ಸಮಸ್ಯೆ ಅಂತ ನಮ್ಮ ಇದು ಫ್ಲೋರೈಡ್ ನೀರು ಅಂತ. ಆಮೇಲೆ ಎಲ್ಲರಿಗೂ ಮಂಡಿ ನೋವು, ಕೀಲ್ಕ ನೋವು ಇರೋದ್ರಿಂದ ಫ್ಲೋರೈಡ್ ಅಂತ. ಈ ಕುರಿತಾಗಿ ಮಾತನಾಡೋಕ್ಕೆ ಅದೇ ಗ್ರಾಮದ ಗ್ರಾಮಸ್ಥರಾದಂಥ ಇಂದ್ರಜಿತ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ಹಲೋ, ಕೇಳಿಸ್ತಾ ಇದೆಯಾ? ಓಕೆ, ನಿಮ್ಮ ಗ್ರಾಮದಲ್ಲಿ ಸುಮಾರು 20 ಜನ ಪಾರ್ಶ್ವವಾಯುಗೆ ತುತ್ತಾದರು ಅನ್ನೋದು, ಹಾಗೆ ಆರೋಗ್ಯ ಇಲಾಖೆ ನಿಮಗೆ ಸರಿಯಾಗಿ ಸ್ಪಂದನೆ ಮಾಡ್ತಿಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ನಿನ್ನೆ DHO ಹತ್ರ ನಾವು ಮಾತನಾಡಿದಾಗ ಅವರು ಈ ಒಂದು ನೀರನ್ನು ಶಾಂಪಲ್ ನಾವು ಕಳಿಸಿದ್ದೀವಿ, ಬಂದ ಮೇಲೆ ಪರೀಕ್ಷೆ ಮಾಡ್ತೀವಿ ಅಂತ. ಅಲ್ಲಿರುವಂಥ ನಿಜವಾದ ಸಮಸ್ಯೆ ಏನು, ಆರೋಗ್ಯ ಇಲಾಖೆ ಯಾವ ರೀತಿಯಾಗಿ ನಿಮಗೆ ಸ್ಪಂದಿಸಿದೆ ಅಂತ? ಇಲ್ಲ, ಇದು ಮೊನ್ನೆ ನಾವು ಸಮಯ ಚಾನಲ್ ಮತ್ತು ಸುವರ್ಣವಾಹಿನಿಯಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಹಲೋ ಮಾತನಾಡಿ ನಿನ್ನೆ ಎಲ್ಲ DHO ಮತ್ತೆ THO ಮತ್ತೆ ಎಲ್ಲರೂ ಸಹ ನಮ್ಮ ಗ್ರಾಮಕ್ಕೆ ವಿಸಿಟ್ ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಇದು ನೀರಿನಿಂದ ಬಂದಿಲ್ಲ, ಇದು ಬೇರೆ ಪ್ರಾಬ್ಲಮ್ ಇರ್ಬೋದು, ನಾವು ಪರಿಶೀಲನೆ ಮಾಡಿ ಹೇಳ್ತೀವಿ ಅಂತ ಹೇಳಿ ಇವತ್ತು ಡೋರ್ ಟು ಡೋರ್ ವೈಸ್ ರಿಪೋರ್ಟ್ ನ ಹಾಕಲಿಕ್ಕೆ ಸ್ಥಳೀಯ ಆರೋಗ್ಯ ಅಧಿಕಾರಿಗಳಿಗೆ ನೇಮಕ ಮಾಡಿ ಹೋಗಿದ್ದಾರೆ. ಹಲೋ, ಹೇಳಿ ಕೇಳಿಸ್ತಾ ಇದೆ. ಅಲ್ಲಿ ನೇಮಕ ಮಾಡಿ ಹೋಗಿದ್ದಾರೆ. ನಾನು ಹೇಳಿದ್ದು ನನ್ನೇ ಬಂದಂತ ಎಲ್ಲ ಅಧಿಕಾರಿಗಳು
ಮೇಲ್ವರ್ಗಕ್ಕೂ ಹೇಳಿದ್ದೀನಿ, ದಯವಿಟ್ಟು ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ದಯವಿಟ್ಟು ಸೂಕ್ತ ಕ್ರಮಗಳನ್ನ ತೆಗೆದುಕೋಬೇಕು ಅಂತ ಅವರಲ್ಲಿ ನಾನು ಎಲ್ಲ ಅಧಿಕಾರಿ ವರ್ಗದಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದೇನೆ. ಇವತ್ತು ಆಕ್ಚುಲಿ ನಮ್ಮ ಕುಡಿಯುವ ನೀರನ್ನ ಹಾಸನ ಮೆಡಿಕಲ್ ಕಾಲೇಜಿಗೂ ಸಹ ಇವತ್ತು ಕಳಿಸ್ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಈಗಾಗಲೇ ಇವರೇ ಹೇಳುವ ಹಾಗೆ ಇಲ್ಲಿ ಇರುವಂತಹ ಸಮಸ್ಯೆ, ಸುಮಾರು ಒಂದೇ ಗ್ರಾಮದ 20 ಜನ ಪ್ಯಾರಲೈಸಿಸ್ಗೆ ಒಳಗಾಗಿ ಹಾಸಿಗೆ ಹಿಡಿದಿದ್ದಾರೆ. ಆದರೆ ಜಿಲ್ಲಾಡಳಿತ ಅಥವಾ ಜಿಲ್ಲಾ ಆರೋಗ್ಯ ಇಲಾಖೆ ನಮಗೆ ಸೂಕ್ತವಾಗಿ ಸ್ಪಂದಿಸಬೇಕು ಅನ್ನುವಂಥದ್ದು DHO ಕೂಡ ಮಾತನಾಡಿದ್ದಾರೆ. ಈ ನೀರಿನ ಸ್ಯಾಂಪಲ್ ಕಳಿಸಿದ್ದೀವಿ, ಅದರಿಂದ ಏನೋ ಸಮಸ್ಯೆ ಇದೆಯಾ ಅಥವಾ ಬೇರೆ ಸಮಸ್ಯೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಲ್ಲ